ಇನ್ನು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಭೀಕರ ಮಳೆಯಾಗಿದೆ. ರಣ ಮಳೆಗೆ ಮನೆಗಳಿಗೆ ಭಾರಿ ಮಳೆ ನೀರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಭೀಕರ ಮಳೆ. ಒಂದು ಮಳೆ ನೂರಾರು ಅವಾಂತರವನ್ನ ಸೃಷ್ಟಿ ಮಾಡಿದೆ. ರಣ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರವನ್ನ ಸೃಷ್ಟಿ ಮಾಡಿರುವಂತಹದ್ದು ಜೇವರ್ಗಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಈ ಘಟನೆ ಸಂಭವಿಸಿದೆ. ಜೇವರ್ಗಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ನೀರಿಗೆ ತೇಲುತ್ತಿರುವಂತಹ ಮನೆಯಲ್ಲಿನ ವಸ್ತುಗಳು, ಮನೆ ಒಳಗೆ ನೀರು ಬಂದಿದೆ. ನೀರು ಬಂದು ಒಳಗಿರೋ ಐಟಮ್ಗಳನ್ನು ಹೊರಗೆ ತಗೊಂಡು ಹೋಗ್ತಾ ಇದೆ. ರಾತ್ರಿ ಇಡೀ ಜಾಗರಣೆ ಮಾಡಿದ ಮನೆಯವರು ಮನೆಯಲ್ಲಿನ ನೀರು ಹೊರಹಾಕಲು ಪರದಾಟ. ಹೆಂಗೆ ಹೊರ ಹಾಕ್ತಾರೆ, ಎಷ್ಟಂತ ಹೊರ ಹಾಕ್ತಾರೆ, ಯಾವುದರಲ್ಲೂ ಹೊರ ಹಾಕ್ತಾರೆ. ತಾಲೂಕಿನಲ್ಲಿ ತುಂಬಿ ಹರಿಯುತ್ತಿರುವಂತಹ ಹಳ್ಳ ಕೊಳ್ಳಗಳು, ತಾಲೂಕಿನಲ್ಲಿ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣ ನಿಜಕ್ಕೂ ಕೂಡ ಆ ಭಾಗದ ಜಿಲ್ಲಾಡಳಿತಕ್ಕೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುತ್ತೆ. ತಗ್ಗು ಪ್ರದೇಶದಲ್ಲಿ ಮನೆ ಮಾಡ್ಕೊಂಡಿರ್ತಾರಲ್ಲ, ಆ ಮನೆಗಳ ಮೇಲೆ ಗಮನ ಕೊಡಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಹೇಳಿರುತ್ತೆ. ಅಲ್ಲಿನ ಜಿಲ್ಲಾಡಳಿತವೋ ಅವಾಂತರ ಏನು ಈ ತರಹದ ದುರಂತ ನೋಡಿ. ಬಡ ಕುಟುಂಬ ಏನು ಮಾಡಬೇಕು ಹೇಳಿ. ಎದೆ ಮಟ್ಟಕ್ಕೆ ನೀರು ಬಂದು ನಿಂತಿದೆ. ಆಗಷ್ಟೇ ಹುಟ್ಟಿದ ಮಗು ಇದ್ರೆ ಆ ಮಗು ಕತೆ ಏನು ಹೇಳಿ. ಆ ಮನೆಗಳಲ್ಲಿ ತುಂಬು ಗರ್ಭಿಣಿಯರಿರ್ತಾರೆ, ಬಾಣಂತಿ ಹೆಣ್ಮಕ್ಳು ಇರ್ತಾರೆ. ಅವ್ರ ಕತೆ ಏನು? ಈ ಥರ ನೀರು ಬಂದರೆ ಬಾಣಂತಿಯರಿಗೆ ವಿಶೇಷವಾದಂತಹ ಸೌಕರ್ಯಗಳು ಬೇಕಾಗುತ್ತೆ. ಬಾಣಂತಿ ಹೆಣ್ಮಕ್ಳಿಗೆ ಈ ಥರ ನೋಡಿ. ಇದು ಜೇವರ್ಗಿ ಪಟ್ಟಣದ ಅಂಬೇಡ್ಕರ್ ಕಾಲೋನಿ ಅನ್ಸುತ್ತಿದ್ದು, ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ತಗ್ಗು ಪ್ರದೇಶದಲ್ಲಿ ಮನೆ ಇರುತ್ತೆ ನೋಡಿ, ಅಥವಾ ಲೇಕ್ ಭಾಗಗಳಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಅಲ್ಲಿ ನೀರು ಬಂದು ನಿಲ್ಲುತ್ತೆ. ಅದು ಸಾಂಪ್ರದಾಯಿಕವಾಗಿ ನೀರು ನಿಲ್ಲುತ್ತೆ ಅಲ್ಲಿ. ಸೊ ಮಳೆಗಾಲದಲ್ಲಿ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಬೇಕು. ನೀರು ಹರಿಯುವ ಜಾಗಗಳಲ್ಲಿ ಆ ನೀರಿನ ದಿಕ್ಕು ಬದಲಿಸುವಂತಹ ರೀತಿಯ ವೈಜ್ಞಾನಿಕ ಚರಂಡಿಯ ವ್ಯವಸ್ಥೆಗಳು ಅಥವಾ ಬೇರೆ ಸೂತ್ರಗಳೆಲ್ಲ ಇದ್ದಾವೆ. ಆದರೆ ದುರ್ಘಟನೆ ನಡೆದು ಹೋಯಿತು. ಪ್ರತಿ ವರ್ಷ ನಡೆಯೋದೇ ಇದು. ಹಂಗಂತ ದುರಂತ ಅಥವಾ ಈ ಥರದ ಪ್ರಕೃತಿ ವಿಕೋಪಕ್ಕೆಲ್ಲ ನಾವು ಸ್ವಾಗತ ಮಾಡೋದಾ? ಜಿಲ್ಲಾಡಳಿತ ಇದಕ್ಕೊಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿತ್ತೇನೋ. ಜೇವರ್ಗಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಘಟನೆ ಸಂಭವಿಸಿದೆ. ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಮಳೆ ನೀರಿಗೆ ತೇಲುತ್ತಿರುವಂತಹ ಮನೆಯಲ್ಲಿನ ವಸ್ತುಗಳು, ರಾತ್ರಿ ಇಡೀ ಜಾಗರಣೆ ಮಾಡಿದಂತಹ ಮನೆಯವರು ಮನೆಯಲ್ಲಿನ ನೀರು ಹೊರಹಾಕಲು ಪರದಾಟ. ತಾಲೂಕಿನಲ್ಲಿ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳ. ಸೊ ಹಿಂಗೆ ಆದರೆ ಕಲಬುರಗಿ ಸಿಗೋದಿಲ್ಲ ಅಥವಾ ಜೇವರ್ಗಿ ನಿಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಜನ ಕಂಗಾಲಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.